ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಖಾನಾವಳಿಯಲ್ಲಿ ವೆಜ್ ಮೋಮೋಸ್ ಮಾಡ್ತಾ ಇದ್ದೀನಿ. ಈ ವೆಜ್ ಮೋಮೋಸ್ಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂದರೆ ಗೋಧಿ ಹಿಟ್ಟು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕಾಳು ಮೆಣಸಿನ ಪುಡಿ, ಕ್ಯಾರೆಟ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ವೆಜ್ ಮೋಮೋಸ್ಗೆ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಹೆಚ್ಚಾಗಿ ವೆಜ್ ಮೋಮೋಸ್ ಅಂತ ಹೇಳಿದ್ರೆ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ. ಆದರೆ ಮೈದಾ ಹಿಟ್ಟು ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ಅನ್ನೋ ಕಾರಣಕ್ಕೆ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಹಿಟ್ಟು ತೊಗೊಂಡು ಇದನ್ನು ಯಾವ ರೀತಿ ಮಾಡಿದ್ದೀನಿ ಅಂದರೆ, ನೀವು ಮಾಮೂಲಿಯಾಗಿ ಚಪಾತಿ ಎಲ್ಲ ಮನೇಲಿ ಮಾಡ್ತೀರಲ್ವ, ಅದೇ ರೀತಿ ಸ್ವಲ್ಪ ಉಪ್ಪು, 1 ಸ್ಪೂನ್ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇದನ್ನು ಕಲಸಿದ ಮೇಲೆ ಒಂದು ಬಟ್ಟೆ ಹಾಕಿ ಒಂದು ಅರ್ಧ ಗಂಟೆ ಬಿಡಬೇಕು. ಆವಾಗ ನಿಮಗೆ ಮೃದು ಆಗುತ್ತೆ ಅನ್ನೋ ಕಾರಣಕ್ಕೆ, ಇಲ್ಲ ಅರ್ಧ ಗಂಟೆ ನನಗೆ ಟೈಮ್ ಇಲ್ಲ, ಆದ್ದರಿಂದ ಇದನ್ನು ಆಲ್ರೆಡಿ ಚಪಾತಿ ಹಿಟ್ಟಿನ ಒಂದು ಹದದಲ್ಲಿ ಗೋಧಿ ಹಿಟ್ಟನ್ನು ಹಾಕಿ ಕಲಿಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಇದು ಹೆಚ್ಚಾಗಿ ಎಲ್ರಿಗೆ ಗೊತ್ತು, ಹಾಗಾಗಿ ಇದನ್ನು ಮಾಡಿ ತೋರಿಸ್ತಾ ಇಲ್ಲ. ಹಿಟ್ಟು ರೆಡಿ ಇದೆ, ಗೋಧಿ ಹಿಟ್ಟು. ಇದು ಮೋಮೋಸ್ ಅಂದರೆ ಯಾವ ಥರ ಅಂದರೆ, ಅದು ಯೂಶಲಿ ಒಂದು ಸ್ಟಫಿಂಗ್ ಇರುತ್ತೆ, ಒಳಗಡೆ ಒಂದು ಮಸಾಲೆ ತರಕಾರಿಗಳ ಮಿಶ್ರಣ ಅಂತಲೂ ಹೇಳ್ಬೋದು. ಅದನ್ನು ನಾನಿವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ಫಸ್ಟು ಒಂದು ಬಾಣಲೆ ತಗೊಳ್ಳೋಣ. ಸ್ಟವ್ ಹಚ್ಕೊಂಡ್ಬಿಡೋಣ. ಓಕೆ, ಇದಕ್ಕೆ ಈ ಎಣ್ಣೆ 2 ರಿಂದ 3 ಸ್ಪೂನಷ್ಟು ಈ ಎಣ್ಣೆ ತಗೊಳ್ಳೋಣ. ಓಕೆ, ಈಗ ಮೊದಲನೇದಾಗಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇದು 1/4 ಕಪ್ಪಷ್ಟು ಈರುಳ್ಳಿ ತಗೊಂಡಿದ್ದೀನಿ. ಈರುಳ್ಳಿ ಹಾಕ್ಬಿಡೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿರಬೇಕು. ನೀವು ನೋಡಿರ್ಬೋದು, ಮೋಮೋಸ್ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಕಡೆ, ಎಲ್ಲ ಕಡೆ ಮೋಮೋ ಅಂತ ಇರುತ್ತೆ. ನಾವೇ ಯೋಚನೆ ಮಾಡ್ತೀವಿ, ಏನೋ ತುಂಬ ಕಷ್ಟ, ಮೋಮೋ ಮಾಡೋದು ಗೊತ್ತಿರಲ್ಲ, ತಿಂದಿರ್ತೀವಿ, ಮಕ್ಕಳೆಲ್ಲ ಕೇಳ್ತಾರೆ ಅಂತ ಕೊಡಿಸೂ ಇರ್ತೀವಿ. ಆದರೆ ಬಹಳ ಸಿಂಪಲ್ ಆಗಿ, ಬಹಳ ಸರಳ ವಿಧಾನ ಕೂಡ ಸರಳ. ಮತ್ತು ನೀವು ನೋಡ್ತಾ ಇರ್ಬೋದು, ಇದರಲ್ಲಿ ಯಾವುದೇ ಒಂದು ರೆಡಿಮೇಡ್ ಅಂದರೆ ಏನು ಪ್ರಿಸರ್ವೇಟಿವ್ ಹಾಕಿರುವಂಥ ಪದಾರ್ಥ ಯಾವುದೂ ಇಲ್ಲ. ಕೇವಲ ನೋಡಿ, ತರಕಾರಿ ಇದೆ, ಬಹಳಷ್ಟು ತರಕಾರಿ ಜಾಸ್ತಿನೇ ತೊಗೊಂಡಿದ್ದೀನಿ ನಾನು. ಮತ್ತು ಮನೆಯಲ್ಲಿ ನಾವು ಅಡುಗೆ ಮನೆಯಲ್ಲಿ ಏನು ಪದಾರ್ಥ ಇದೆಯೋ ಅದರಲ್ಲೇ ರುಚಿಯಾದ ಮೋಮೋ ಮಾಡ್ಕೋಬೋದು. ಹಾಗಾಗಿ ನೀವು ರೆಡಿಮೇಡ್ ಅಲ್ಲಿ ಅಂಗಡಿಗೆ ಹೋಗಿ, ಹೋಟ್ಲಿಗೆ ಹೋಗಿ ನಮ್ಮ ಟೈಮ್ ವೇಸ್ಟ್ ಮಾಡಿ ಕ್ಯೂವಲ್ಲಿ ನಿಂತ್ಕೊಂಡು, ಆಮೇಲೆ ಯಾವ ರೀತಿ ಅದು ಸ್ವಚ್ಛತೆ ಇರುತ್ತೋ ನಮಗೆ ಗೊತ್ತಿರಲ್ಲ. ಆದರೆ ಮಕ್ಕಳು ಅಳ್ತಾರೆ, ಅವರು ಬೇಕು ಅಂದ್ಬಿಟ್ಟು ನಾವು ಕೊಡಿಸ್ತಾ ಇರ್ತೀವಿ. ಅದೆಲ್ಲ ಮಾಡಿಬಿಡಿ, ಮನೆಯಲ್ಲಿ ಸಿಂಪಲ್ಲಾಗಿ ಸರಳವಾಗಿ ತೋರಿಸ್ತೀನಿ ಹೇಗೆ ವೆಜ್ ಮೋಮೋ ಮಾಡೋದು ಅಂತ. ಇದಿವಾಗ ಈರುಳ್ಳಿ ಚೆನ್ನಾಗಿ ಹುರ್ಕೋಬೇಕು. ಈ ಥರ ಚೆನ್ನಾಗಿ ಹುರ್ಕೊಳ್ಳೋಣ. ಇದಕ್ಕೆ ಒಂದು ಸ್ಟಫಿಂಗ್, ನೀವು ಕೆಲವರು ಇದು ಕೇಳ್ದೇನೂ ಇರಬಹುದು. ಈ ಬೆಂಗಳೂರಂಥ ಸಿಟಿಗಳಲ್ಲಿ ಇದು ಕೇಳಿರ್ತಾರೆ, ಆದರೆ ಕೆಲವೊಂದು ಪ್ರದೇಶದಲ್ಲಿ ಮೋಮೋ ಅಂದರೆ ಗೊತ್ತೇ ಇರೋದಿಲ್ಲ. ಆದರೆ ಇದು ಆ್ಯಕ್ಚುಲಿ ಎಲ್ಲಿಂದ ಈ ಮೋಮೋ ಹೆಸರು ಬಂತು ಅಂದರೆ, ಟಿಬೇಟಿಯನ್ ಅಂದರೆ ಇದು ಹೆಚ್ಚಾಗಿ ನಾವು ನಾರ್ತ್ ಇಂಡಿಯನ್ ಅಥವಾ ನಮ್ಮ ಈ ದಕ್ಷಿಣ ಏಷ್ಯಾ ಕಂಟ್ರೀಸಲ್ಲೆಲ್ಲ ಇದು ಮಾಡ್ತಾರೆ. ಅಲ್ಲಿಂದ ಇದು ಟಿಬೇಟಿಯನ್ ಮೂಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ಹೆಸರು ಮಾತ್ರ ಒಂಥರ ಸ್ಪೆಷಲ್ ಆಗಿದೆ, ಮೋಮೋ ಅಂತ ಹೆಸರು. ಮಕ್ಕಳಿಗೆ ಇಷ್ಟ ಆಗುತ್ತೆ, ಒಂಥರ ಸ್ಪೆಷಲ್ ಆಗಿದೆ. ಈಗ ನೋಡಿ, ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಓಕೆ, ಈಗ ಸಣ್ಣದಾಗಿ ಕಟ್ ಮಾಡಿರುವಂತಹ ಬೆಳ್ಳುಳ್ಳಿಯನ್ನು ಹಾಕೋಣ. ಓಕೆ, ಬೆಳ್ಳುಳ್ಳಿನ ಚೆನ್ನಾಗಿ ಹುರ್ಕೊಳ್ಬೇಕು. ಘಮ ಅಂತ ಬೆಳ್ಳುಳ್ಳಿ ಹಾಕಿದ ತಕ್ಷಣ ಚೆನ್ನಾಗಿ ಪರಿಮಳ ಬರುತ್ತೆ. ಬೆಳ್ಳುಳ್ಳಿ ಸ್ವಲ್ಪ ಹುರಿತಾ ಇದ್ದಂಗೆ ಮತ್ತು ಶುಂಠಿನ ನಾನೇನು ಮಾಡಿದ್ದೀನಿ, ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದನ್ನು ಸ್ವಲ್ಪ ಸಣ್ಣ ಉರಿನೇ ಮಾಡ್ಕೊಳ್ಳೋಣ. ಇದನ್ನು ಫ್ರೈ ಮಾಡಬೇಕು. ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಬಹಳ ಸಿಂಪಲ್ ಆಗಿರುವ, ಎಲ್ಲರ ಮನೇಲೂ ಇದ್ದೇ ಇರುತ್ತೆ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಅಂತೂ ಬಹಳ ಸಾಮಾನ್ಯವಾಗಿ ನಾವು ಉಪಯೋಗಿಸ್ತಾ ಇರ್ತೀವಿ. ಅದಿಷ್ಟೇ ನಾನು ಹಾಕಿರುವಂಥದ್ದು. ನೀವು ರೆಡಿಮೇಡ್ ಮೋಮೋ ಅಂತ ತೊಗೊಂಡ್ರೆ ಏನಾಗುತ್ತೆ, ಅದರಲ್ಲಿ ಅವರು ಸೋಯಾ ಸಾಸ್, ಚಿಲ್ಲಿ ಸಾಸ್ ಅಥವಾ ಟೊಮ್ಯಾಟೊ ಸಾಸ್ ಹಾಗೆ ಬಹಳಷ್ಟು ಯಾವುದಾದ್ರು ರೆಡಿಮೇಡ್ ಪದಾರ್ಥನ ಹಾಕಿರ್ತಾರೆ. ಅದು ಆರೋಗ್ಯಕ್ಕೆ, ಅದು ಎಸ್ಪೆಷಲಿ ಮಕ್ಕಳ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದ್ದರಿಂದ ಮನೆಯಲ್ಲೇ ಮಾಡ್ಕೊಳ್ಳಿ ಅಂತ ನಾನು ಸಲಹೆ ಕೊಡ್ತಾ ಇದ್ದೀನಿ. ಈಗ ಏನು ಹಾಕಿದ್ದೀನಿ ಅಂದರೆ,
ಹಸಿಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ತಕ್ಕಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ತುಂಬ ಬಾಯಿಗೆ ಬರಬಾರ್ದು ಅಂತ. ಅದನ್ನು 1 ಸ್ಪೂನಷ್ಟು ಮಾತ್ರ ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಓಕೆ, ಈಗ ಕ್ಯಾರೆಟನ್ನು ನಾನು ಸಣ್ಣದಾಗಿ ತುರ್ಕೊಂಡಿದ್ದೀನಿ. ಇದು ನಿಮಗೆ ಎಷ್ಟು ಸ್ಟಫಿಂಗ್ ಬೇಕೋ ಅಷ್ಟು ನೋಡಿಕೊಂಡು ಕ್ಯಾರೆಟ್ ಹಾಕಬೇಕು. ಇದು ಮೇಯ್ನಾಗಿ ಮೋಮೋಸನ್ಗೆ ಅಂದರೆ ಈ ಮೋಮೋಗೆ ಕ್ಯಾರೆಟ್ ಮತ್ತು ಎಲೆಕೋಸು ಹೆಚ್ಚಾಗಿ ಇದನ್ನೇ ಉಪಯೋಗಿಸ್ತಾರೆ. ನಿಮಗೆ ಬೇಡ, ಸ್ವಲ್ಪ ವೇರಿಯೇಷನ್ ಬೇಕು, ಇನ್ನೂ ಕೆಲವೊಂದು ತರಕಾರಿಗಳನ್ನು ಸೇವನೆ ಮಾಡಬೇಕು, ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಇದಕ್ಕೆ ಬೇರೆ ತರಕಾರಿಗಳನ್ನು ಕೂಡ ಹಾಕ್ಬೋದು. ಓಕೆ, ಈಗ ಸ್ವಲ್ಪ ಎಲೆಕೋಸು, ಕ್ಯಾಬೇಜ್ ಅಂತ ಏನು ಹೇಳ್ತೀವಿ, ಅದನ್ನು ಹಾಕೋಣ. ಕೆಲವೊಂದು ಸತಿ ಬರೀ ಕ್ಯಾಬೇಜಿಂದನೂ ಮೋಮೋ ಮಾಡ್ತಾರೆ, ಆದರೆ ನಾವು ತರಕಾರಿ ಹೆಚ್ಚು ಹಾಕಿದಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಇದೆರಡು ಒಂದು ಒಳ್ಳೆ ಕಾಂಬಿನೇಷನ್ ಇದು ಮೋಮೋ ಮಾಡಲಿಕ್ಕೆ. ಹಾಗಾಗಿ ಇದೆರಡನ್ನ, ಕ್ಯಾಬೇಜ್ ಅಂದರೆ ಎಲೆಕೋಸು ಮತ್ತು ಕ್ಯಾರೆಟ್ ಕೂಡ ಆರೋಗ್ಯಕ್ಕೆ ಬಹಳ ಒಳ್ಳೆಯದು, ಎಲೆಕೋಸು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಇದನ್ನು ನಾನು ಪುನಃ ಒಂದು ಸತಿ ಬೇಯಿಸೋದ್ರಿಂದ ಇದನ್ನು ಓವರ್ ಕುಕ್ ಅಂದರೆ ಜಾಸ್ತಿ ಬೇಯಿಸಬಾರ್ದು. ಏನದು 3/4 ಕುಕ್ಕಿಂಗ್ ಅಂದರೆ ಇನ್ನು ಮುಕ್ಕಾಲು ಬೆಂದಿದೆ ಅನ್ನುವಾಗ ನಾವು ಸ್ಟಾಪ್ ಮಾಡಬೇಕು. ಈಗ ಸ್ವಲ್ಪ ಕಾಳು ಮೆಣಸಿನ ಪುಡಿ 1/4 ಚಮಚ ಹಾಕಿದ್ದೀನಿ ಖಾರಕ್ಕೆ. ಅದು ಒಂದು ಒಳ್ಳೆಯ ಪರಿಮಳ ಕೊಡುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ಕೊತ್ತಂಬರಿ ಸೊಪ್ಪು ಆಪ್ಷನಲ್, ನಿಮಗೆ ಬೇಕು ಅದು ಹಾಕಲೇಬೇಕು ಅಂತ ಇಲ್ಲ, ಆದರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತ ಒಂದು ರೀಸನ್ಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಂಬಿಡೋಣ. ಓಕೆ, ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಡೋದು. ಓಕೆ, ಅದನ್ನು ಹಾಕಿ ನಾನು ಆವಾಗಲೇ ಹೇಳ್ದಂಗೆ ಇದನ್ನು ಓವರ್ ಕುಕ್ ಅಂತೂ ಮಾಡಲೇಬೇಡಿ, ಆಗ ತುಂಬ ಮೆತ್ತಗಾಗ್ಬಿಡುತ್ತೆ. ಇದು ಸಾಕು. ಸೊ ಇದು ಮೋಮೋ ಒಳಗಿರುವಂತಹ ಒಂದು ಸ್ಟಫಿಂಗ್ ಈಗ ರೆಡಿಯಾಗಿದೆ. ಇನ್ನು ನೆಕ್ಸ್ಟು ಮೋಮೋ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ನಾನು ಈ ಥರ ಸ್ಟಫಿಂಗ್ ಮಾಡ್ಕೊಂಡಿದ್ದೀನಿ, ಈ ಮೋಮೋ ಸ್ಟಫಿಂಗನ್ನ. ಈಗ ನಾನು ಆಗ ಹೇಳ್ದಾಗೆ ಒಂದು ಅರ್ಧ ಗಂಟೆ ಈ ಹಿಟ್ಟನ್ನು ನೆನೆಸ್ಕೊಂಡಿದ್ದೀನಿ. ಅಂದರೆ ಕಲಸಿ ಎಣ್ಣೆ ಹಾಕಿ ತುಂಬ ಒಂದು ಸಾಫ್ಟ್ ಆಗಿರುವಂತಹ ಒಂದು ಮೃದುವಾದ ಹಿಟ್ಟಿದು. ಇದು ರೆಡಿ ಇದೆ. ಈಗ ಏನು ಮಾಡೋದು ಅಂದರೆ ಲಟ್ಟಣಿಗೆ ತಗೊಂಡು ಈ ಹಿಟ್ಟನ್ನು ತಗೊಂಡು ಉಂಡೆಗಳನ್ನಾಗಿ ಮಾಡ್ಕೋಬೇಕು. ನೀವೀಗ ಮನೇಲಿ ಚಪಾತಿ ಅಥವಾ ಪೂರಿ ಎಲ್ಲ ಮಾಡಿರ್ತೀರ, ಅದು ಹೇಗೆ ನೀವು ಉಂಡೆ ಮಾಡ್ತೀರೋ ಅದೇ ರೀತಿ ಮಾಡುವಂಥದ್ದು. ನಾನು ಅವಾಗ ಹೇಳಿದೆ, ಈ ಮೋಮೋ ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಬೆಂಗಳೂರಿನಲ್ಲಿ ಅಥವಾ ಕೆಲವೊಂದು ಸಿಟಿಯಲ್ಲೆಲ್ಲ ತುಂಬ ಪಾಪ್ಯುಲರ್ ಅಂತ ಹೇಳ್ಬೋದು, ಎಲ್ಲ ಕಡೆ ಸಿಗ್ತಾ ಇದೆ. ಇದು ಮೇಯ್ನಾಗಿ ನಾರ್ತ್ ಇಂಡಿಯಾ ಅಂದರೆ ಲಡಾಖ್ ಎಲ್ಲ ಹೋದರೆ ನಿಮಗೆ ಮೋಮೋ ಅಂತ ಕೊಡ್ತಾರೆ, ವೆಜ್ ಮೋಮೋಸ್. ಇದು ಬೇಸಿಕಲಿ ಇದು ಸೌತ್ ಏಷ್ಯಾ ಅಂತ ಅಂದರೆ ದಕ್ಷಿಣ ಏಷ್ಯಾದಲ್ಲೆಲ್ಲ ಸಿಗುತ್ತೆ. ಅಂದರೆ ನೀವೀಗ ಟಿಬೇಟ್, ಭೂತಾನ್, ನೇಪಾಲ್ ಅಲ್ಲೆಲ್ಲ ಹೋದರೆ ಇದು ಮೇನ್ ಫುಡ್ ಆಗಿ ಅದನ್ನು ಸೇವನೆ ಮಾಡ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಸಿಗ್ತಾ ಇದೆ. ಹಾಗಾಗಿ ನೀವು ಮನೆಯಲ್ಲೇ ಇರುವಂತಹ ಈ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ನೀವು ಮೋಮೋ ಮಾಡ್ಬೋದು ಅನ್ನೋ ರೀಸನ್ಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಚಿಕ್ಕದಾಗಿ ಉಂಡೆಗಳನ್ನು ಮಾಡ್ಕೋಬೇಕು. ಇದನ್ನು ನೀವು ಮಣೆ ಇದ್ದರೆ ಮಣೆಯಲ್ಲೂ ಮಾಡ್ಕೋಬೋದು, ಅಥವಾ ಹೀಗೆ ಇದನ್ನು ಈಗ ನೀವು ಪೂರಿ ಎಲ್ಲ ಮಾಡಿರ್ತೀರಲ್ವ, ಆ ಥರನೇ ಸಣ್ಣದಾಗಿ ಪೂರಿ ಥರ ಲಡಿಸ್ಕೊಳ್ಳೋದು. ಓಕೆ, ಇವನ್ ನಾರ್ತ್ ಈಸ್ಟಲ್ಲಿ ಕೂಡ ಮಾಡ್ತಾರೆ, ಸಿಕ್ಕಿಮಲ್ಲಿ, ಅಸ್ಸಾಂ, ಅರುಣಾಚಲ್ ಪ್ರದೇಶ್, ಇಲ್ಲೆಲ್ಲ ಈ ಮೋಮೋ ತುಂಬ ಪಾಪ್ಯುಲರ್ ಅಂತಲೇ ಹೇಳ್ಬೋದು. ಇದಕ್ಕೆ ಬೇರೆ ಬೇರೆ, ಇವಾಗ ನಾನು ಇದಕ್ಕೆ ಕ್ಯಾಬೇಜ್ ಅಂದರೆ ಎಲೆಕೋಸು ಮತ್ತು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಇದಕ್ಕೆ ನೀವು ಪನ್ನೀರ್ ಕೂಡ ಹಾಕ್ಕೊಳ್ಬೋದು, ಬೇರೆ ತರಕಾರಿಗಳನ್ನು ಹಾಕ್ಕೋಬೋದು, ಬಟಾಣಿ ಹಾಕ್ಕೋಬೋದು. ಆದರೆ ಹೆಚ್ಚಾಗಿ ಪಾಪ್ಯುಲರ್ ಅಂತ ಹೇಳುವಂಥದ್ದು ಇದು ಮಾತ್ರ. ಈ ಥರ ಮಾಡ್ಕೊಳ್ಳೋಣ. ಓಕೆ, ಸ್ವಲ್ಪ ಸಾಧ್ಯ ಆದಷ್ಟು ತೆಳುವಾಗಿ ಮಾಡ್ಕೋಬೇಕು. ಓಕೆ, ಹೀಗೆ ಮಾಡಿದರೆ ಆಮೇಲೆ ಇನ್ನೊಂದಿದೆ, ಹೆಚ್ಚಾಗಿ ಫಸ್ಟ್ಗೆ ಇದು ರೌಂಡಾಗಿ ಮಾಡೋಕ್ಕೆ ಬರಲ್ಲ, ಯೋಚನೆ ಮಾಡಬೇಡಿ. ಈ ಥರ ಒಂದು ಕಪ್ ಇರುತ್ತಲ್ಲ, ಅದನ್ನು ತೊಗೊಂಡ್ಬಿಡೋಣ. ತಗೊಂಡು ಹೀಗೆ ಮಾಡಿಕೊಂಡ್ರೆ ನಿಮಗೆ ರೌಂಡಾಗಿರುವಂತಹ ಒಂದು ಪೂರಿ ಸಿಗುತ್ತೆ. ಈಗ ಯಾಕಂದರೆ ಇದು ಗೋಧಿ ಹಿಟ್ಟಲ್ವ, ತುಂಬ ನಾರಿರುತ್ತೆ, ನಾರಿನಂಶ ಇರುತ್ತೆ. ಆವಾಗ ಈ ಥರ ನೀವು ಚಿಕ್ಕದಾಗಿ ಮಾಡಿದರೆ ನೋಡಿ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾಳೆ. ನೀವು ಮನೇಲಿ ಫಸ್ಟ್ ಟೈಮ್ ಮಾಡಿದಾಗಲೂ ಇಷ್ಟೊಂದು ಚೆನ್ನಾಗಿರೋ ಪೂರಿ ಮಾಡಿದ್ದಾಳೆ ಅಂತ ಅನಿಸುತ್ತೆ. ಆ ಥರ ನೀವು ಮಾಡ್ಕೋಬೋದು. ಹೀಗೆ ರೌಂಡಾಗಿರುವಂಥ ಪೂರಿ ಆಗಿದೆ. ಇದಕ್ಕೆ 1 ಸ್ಪೂನ್ ತಗೊಳ್ಳೋಣ.
ಓಕೆ, ಈಗ ಇದನ್ನು ಹೀಗೆ ನೆರಿಗೆ ಥರ ಮಾಡಿಕೊಂಡು, ಅಂದರೆ ಪ್ಲೀಟ್ಸ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಮಾಡ್ಕೋಬೇಕು ರೌಂಡಕ್ಕೆ. ಓಕೆ, ಈ ಥರ. ಇದರಲ್ಲಿ ಸಾಮಾನ್ಯವಾಗಿ ಇಲ್ಲಿ ಎಲ್ಲ ಈ ಥರ ಮೋಮೋಸ್ ಸಿಗುತ್ತೆ. ಕೆಲವು ಕಡೆ ಇನ್ನೂ ಬೇರೆ ಬೇರೆ ಪ್ಲೀಟ್ಸ್ ಥರ ಮಾಡಿಕೊಂಡು ಎಲ್ಲ ಡಿಸೈನ್ ಮಾಡ್ತಾರೆ. ಆದರೆ ಇದು ಬಹಳ ಸಿಂಪಲ್ ಆಗಿ ಮಾಡಬೇಕು ಅಂದರೆ ಈ ಥರ ಹೀಗೆ ಈ ಥರ ಮಾಡುವಂಥದ್ದು. ಹಾಗೆ ಇನ್ನೊಂದು ಮಾಡ್ಕೋತೀನಿ. ಓಕೆ, ಸ್ವಲ್ಪ ಕೆಳಗೆ ನೀವು ಎಣ್ಣೆ ಹಾಕ್ಕೊಂಡ್ರೆ ನೀವು ಮಾಡೋದಕ್ಕೆ ಬಹಳ ಸುಲಭ ಆಗುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲಡ್ಸ್ಕೊಳ್ಳಿ. ಓಕೆ, ಈ ಥರ ರೌಂಡ್ಗೆ ಯಾರಿಗಾದ್ರೂ ಲಡ್ಸಕ್ಕೆ ಬರುತ್ತೆ ಅಂದರೆ ನೀವು ನಾನು ಹೇಳಿದಾಗೆ ಈ ಥರ ಟೆಕ್ನಿಕ್ ಯೂಸ್ ಮಾಡೋದು ಬೇಡ, ಈಸಿಯಲ್ಲೇ ಮಾಡ್ಬೋದು. ಆದರೆ ಗೊತ್ತಿಲ್ಲ ರೌಂಡಿಗೆ ಬರಬೇಕು ಅಂದರೆ ಈ ಥರ ಮಾಡ್ಕೊಂಬಿಡೋಣ. ಓಕೆ, ಹೀಗೆ ಈಗ ರೌಂಡ್ ಆಗಿರುವಂತಹ ಪೂರಿ ಆಗಿದೆ. ಈಗ ಎಷ್ಟು ಸ್ಟಫ್ ಬೇಕೋ ಅದನ್ನು ಹಾಕ್ಕೊಳ್ಳೋದು. ಈ ಥರ ಮಾಡಿ ಮತ್ತೆ ನಾನು ಹೇಳಿದಾಗೆ ಸ್ವಲ್ಪ ಈ ಥರ ನೆರಿಗೆ ಮಾಡಿಕೊಂಡು ರೌಂಡ್ಗೆ ಸ್ಟಫಿಂಗ್ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಬೇಕು. ಜಾಸ್ತಿ ಮಾಡಿದ್ರೆ ಹೊರಗೆ ಬಂದುಬಿಡುತ್ತೆ. ಆ ಥರ ಮಾಡಬೇಡಿ. ಒಂದೆರಡು ಸತಿ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ, ಡೋಂಟ್ ವರಿ, ಈ ಥರನೇ ಮಾಡ್ಬೋದು. ಹೀಗೆ ಇನ್ನೂ ಒಂದೆರಡು ಮಾಡಿಕೊಂಡು ಇಟ್ಕೊಳ್ತೀನಿ. ನೋಡಿ, ಈ ಥರ 4 ಮೋಮೋಗಳನ್ನು ಮಾಡ್ಕೊಂಡಿದ್ದೀನಿ. ಅದನ್ನು ನಾವು ಸ್ಟೀಮಲ್ಲಿ ಬೇಯಿಸಬೇಕು. ಹಾಗಾಗಿ ಈಗ ಎಲ್ಲರ ಮನೆಯಲ್ಲೂ ಇಡ್ಲಿ ಮಾಡುವಂತಹ ಒಂದು ಇರುತ್ತೆ, ಯಾವುದು ಕುಕ್ಕರ್ ಇರುತ್ತೆ. ಅದರಲ್ಲಿ ಇಡ್ಲಿ ತಟ್ಟೆಯಲ್ಲೇ ಸ್ವಲ್ಪ ಕೆಳಗೆ ನೀರು ಹಾಕ್ಕೊಂಡಿದ್ದೀನಿ. ಅದನ್ನು ಒಲೆ ಹಚ್ಕೊಂಡ್ಬಿಡೋಣ. ಓಕೆ, ಈ ಥರ ಇಟ್ಕೊಂಡು ನಾವೀಗ ಇಡ್ಲಿನ ಹೇಗೆ ಬೇಯಿಸ್ತೀವೋ ಒಂದು 15ರಿಂದ 20 ನಿಮಿಷ ಇದನ್ನು ಬೇಯಿಸ್ಬೇಕಾಗತ್ತೆ. ಇದರಲ್ಲಿ ಇಟ್ಕೊಂಡು ಇದನ್ನು ಇಡ್ಲಿ ಬೇಯಿಸುವಾಗೆ ಬೇಯಿಸುವಂಥದ್ದು ಇದು. ತರಕಾರಿಗಳು ಇರುತ್ತೆ, ಅದ್ರ ಜೊತೆ ಗೋಧಿ ಹಿಟ್ಟಿನ ಒಳ್ಳೆಯ ಆರೋಗ್ಯಭರಿತ ಅಂಶನೂ ಸಿಗುತ್ತೆ. ಹಾಗೆಯೇ ಇದರಲ್ಲಿ ಇನ್ನೊಂದು ಅಂದರೆ ಡೀಪ್ ಫ್ರೈ, ಅಂದರೆ ಎಣ್ಣೆಯಲ್ಲಿ ಇದನ್ನು ಕರಿಯೋದಿಲ್ಲ. ಮೋಮೋಗಳಲ್ಲಿ ಬಹಳಷ್ಟು ವಿಧಗಳಿದೆ. ನಾನು ಹೇಳಿದಾಗೆ ಈ ತರಕಾರಿಗಳು ಕೂಡ ಬೇರೆ ಬೇರೆನೂ ಹಾಕ್ಬೋದು. ಹಾಗೆ ಯೂಶ್ವಲ್ ಆಗಿ ಅದನ್ನು ಎಣ್ಣೆಯಲ್ಲಿ ಕರೆದು ಕೂಡ ಮೋಮೋ ಮಾಡ್ತಾರೆ. ಆದರೆ ನಾವು ಆರೋಗ್ಯದ ದೃಷ್ಟಿಯಿಂದ ಇದನ್ನು ಸ್ಟೀಮಲ್ಲೇ ಬೇಯಿಸಿದರೆ, ನಾವು ಎಣ್ಣೆ ಅಂದರೆ ಈಗ ಮಕ್ಕಳಿಗೆ ಕೊಡಬೇಕಾದ್ರೆ ನೀವು ಎಣ್ಣೆದು ಕೊಡಬಾರ್ದು ಅಂತ ಇದ್ದರೆ, ನೀವು ಕೂಡ ಸ್ವಲ್ಪ ಡಯಟ್ ಕಾನ್ಷಿಯಸ್, ನಮಗೆ ಎಣ್ಣೆ ಬೇಡ ಆದರೆ ತರಕಾರಿ ಸೇವನೆ ಮಾಡಬೇಕು ಅಂತ ಇದ್ದರೆ ನೀವು ಎಣ್ಣೆಲಿ ಕರಿಬೇಡಿ. ಈ ಥರ ಸ್ಟೀಮರಲ್ಲೇ ಇಟ್ಬಿಟ್ಟು ನೀವು ಇದನ್ನು ಬೇಯಿಸ್ಬೋದು. ರುಚಿಯಾದ ಮೋಮೋ ತಯಾರಾಗುತ್ತೆ. ಇದಕ್ಕಿಂತ 15ರಿಂದ 20 ನಿಮಿಷ ನಾವು ಕಾಯಬೇಕು. ಈಗ 15ರಿಂದ 20 ನಿಮಿಷ ಕಾದಿದ್ದೀನಿ. ನೋಡೋಣ ಆಗಿದೆಯಾ ಅಂತ. ಆಫ್ ಮಾಡಿದ್ದೀನಿ. ಓಕೆ, ಒಮ್ಮೆ ಇದನ್ನು ನೋಡೋಣ ಆಗಿದೆಯಾ ಅಂತ. ಈಗ ಚೆನ್ನಾಗಿ ಬೆಂದಿದೆ. ಒಳಗೆ ಹೇಗಿದ್ರು ನಾನು ಒಂದ್ಸತಿ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ಮುಕ್ಕಾಲು ಅಂದರೆ ಬೇಯಿಸಾಗಿದೆ, ಒಂದು ಹಾಫ್ ಬಾಯ್ಲ್ ಥರ ಮಾಡ್ಕೊಂಡಿದ್ದೀನಿ ತರಕಾರಿ. ಅದು ಬೆಂದಿದೆ. ಈಗ ಇದನ್ನು ತೆಗೆದುಬಿಡೋಣ. ಓಕೆ, ಈ ಥರ ನೀವು ಮೋಮೋಸ್ನ ಯೂಶ್ವಲಾಗಿ ನೋಡಿರ್ತೀರ, ಈ ರೋಡ್ ಸೈಡಲ್ಲೆಲ್ಲ ಮಾರ್ತಾ ಇರ್ತಾರೆ. ಆದರೆ ಯೂಶ್ವಲ್ ಆಗಿ ಅದನ್ನು ನೀವು ಖಂಡಿತವಾಗ್ಲೂ ಅವಾಯ್ಡ್ ಮಾಡಬೇಕು. ಯಾಕಂದರೆ ಅವರು ಯಾವ ರೀತಿ ಸ್ವಚ್ಛತೆಯಿಂದ ಮಾಡಿರ್ತಾರೆ ಗೊತ್ತಿಲ್ಲ, ನೀರು ಯಾವ್ದು ಯೂಸ್ ಮಾಡಿರ್ತಾರೆ ಗೊತ್ತಿಲ್ಲ. ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಕೊಡ್ತಾ ಇರ್ತಾರೆ. ಆದರೆ ನೋಡಿ, ಎಷ್ಟೊಂದು ಸಿಂಪಲ್ ಆಗಿ ಒಂದು ಅರ್ಧ ಗಂಟೆ ಒಳಗೆ ಹೆಲ್ದಿಯಾಗಿರುವಂಥ ಆರೋಗ್ಯಭರಿತ ಮೋಮೋನ ನೀವು ಮನೆಯಲ್ಲೇ ಮಾಡ್ಕೋಬೋದು. ಅಲ್ಲಿ ಹೆಚ್ಚಾಗಿ ನಾವಾಗ ಹೇಳಿದಾಗೆ ಮೈದಾದಲ್ಲಿ ಮಾಡಿರ್ತಾರೆ. ಆದರೆ ನಾನು ಇದನ್ನು ಗೋಧಿ ಹಿಟ್ಟಲ್ಲಿ ಮಾಡಿರೋದ್ರಿಂದ ನಿಮಗೆ ಯಾವುದೇ ಯೋಚನೆ ಬೇಡ. ತರಕಾರಿನೂ ಇರುತ್ತೆ, ಅದನ್ನು ಮತ್ತೆ ಸ್ಟೀಮ್ ಕೂಡ ಮಾಡಿದ್ದೀನಿ, ಡೀಪ್ ಫ್ರೈ ಕೂಡ ಮಾಡಿಲ್ಲ. ನೀವು ಏನು ಯೋಚನೆ ಇಲ್ಲದೆ ನಿಮ್ಮ ಮಕ್ಕಳಿಗೆ ಕೊಡ್ಬೋದು. ಇದಿವಾಗ ರೆಡಿ ಇದೆ. ಗೋಧಿ ವೆಜ್ ಮೋಮೋ ರೆಡಿ ಇದೆ.
ಇದು ಯೂಶುವಲ್ ಆಗಿ ನೀವು ನೇಪಾಲ್ ಅಥವಾ ಟಿಬೇಟಲ್ಲಿ ನಾವಾಗ ಹೇಳಿದಾಗೆ ಸಾಸ್ ಅಂದರೆ ಟೊಮೆಟೊ ಸಾಸ್ ಜೊತೆಗೆ ಅದನ್ನು ಅದ್ರ ಒಳಗೆ ಹಾಕ್ಕೊಂಡು ತಿಂತಾರೆ ಅಥವಾ ಚಟ್ನಿ ಮಾಡ್ತಾರೆ. ಈಗ ನಾವು ಇದೇನೆಂದರೆ ಹೆಚ್ಚಾಗಿ ಇವಾಗ ಇವನ್ ಟಿಬೇಟ್, ಭೂತಾನ್ ಆ ಥರ ಇದ್ರೂ ಸಹ ಒಂದು ಇಂಡಿಯನ್ ಸ್ಪೈಸಸ್ ನಾನು ಹಾಕಿದ್ದೀನಿ. ಅಂದರೆ ನಮ್ಮ ಮಸಾಲೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಮೋಮೋ ಮಾಡಿರೋದು. ಹಾಗಾಗಿ ಇದಕ್ಕೆ ನಾನು ಶೇಂಗಾ ಚಟ್ನಿನ ಇದ್ರ ಜೊತೆ ಟೇಸ್ಟ್ ಮಾಡೋದಕ್ಕೆ ತಗೊಂಡಿದ್ದೀನಿ. ನಿಮ್ಗೆ ಬೇಕಾದರೆ ಪುದೀನ ಚಟ್ನಿ ಯೂಸ್ ಮಾಡ್ಬೋದು, ಮನೆಯಲ್ಲೇ ಮಾಡಿರುವಂಥ ಟೊಮ್ಯಾಟೊ ಸಾಸ್ ಕೂಡ ಉಪಯೋಗಿಸ್ಬೋದು. ಯಾವ ಚಟ್ನಿ ಇಲ್ಲ ಅಂದರೂ ಉಪ್ಪಿನಕಾಯಿ ಹಾಕ್ಕೊಂಡು ಕೂಡ ತಿನ್ಬೋದು, ತುಂಬ ಟೇಸ್ಟ್ ಇರುತ್ತೆ. ಈಗ ವಿಭೂತಿ ಹಚ್ಚೋಣ. ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ. ಓಕೆ, ಸೊ ಈಗ ಹೇಗಿದೆ, ಟೇಸ್ಟ್ ಹೇಗಿದೆ ಅಂತ ಈಗ ಹೇಳ್ತೀನಿ. ಬಿಸಿ ಬಿಸಿಯಾಗಿರುವ ಮೋಮೋ ಮತ್ತು ಶೇಂಗಾ ಚಟ್ನಿ, ಅಂದರೆ ಒಂದು ಉತ್ತರ ಕರ್ನಾಟಕ ಸ್ಟೈಲ್ ಇದು ಒಂದು ಚಟ್ನಿ ಕೂಡ ತೊಗೊಂಡಿದ್ದೀನಿ. ನಾರ್ತ್ ಇಂಡಿಯನ್ ಮೋಮೋಗೆ ನಮ್ಮ ನಾರ್ತ್ ಕರ್ನಾಟಕ ಸ್ಟೈಲ್ ಅಂತ ಹೇಳ್ಬೋದು. ಅದ್ಭುತವಾಗಿದೆ. ನೀವು ಏನು ಯೋಚನೆ ಮಾಡೋದೇ ಬೇಡ, ಖಂಡಿತ ಇವತ್ತು ನೀವು ಮನೇಲಿ ಟ್ರೈ ಮಾಡಿ. ಚಟ್ನಿ ಇಲ್ಲದೇನೂ ತಿನ್ಬೋದು. ನನಗನ್ನಿಸ್ತು ಚಟ್ನಿ ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಮಸಾಲೆ ಬರುತ್ತೆ, ಇನ್ನೂ ಒಂಚೂರು ಸ್ಪೈಸಿ ಆಗಬೇಕು ಅಂದರೆ ಚಟ್ನಿ ಜೊತೆ ತಿನ್ನಿ. ಅದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ, ಹಸಿಮೆಣಸು ಎಲ್ಲ ಹಾಕಿದ್ದೀನಿ. ಹಾಗಾಗಿ ಈ ಚಟ್ನಿ ಅಗತ್ಯನೂ ಇಲ್ಲ. ನಮಗೆ ಟೈಮ್ ಇಲ್ಲ, ತುಂಬ ನಾವು ಬ್ಯುಸಿ ಇದ್ದೀವಿ ಅಂದರೆ ಬರೀ ಮೋಮೋ ಮಾಡಿಕೊಂಡು ಸಾಯಂಕಾಲನೂ ನೀವು ಸವಿಬೋದು ಅಥವಾ ಬೆಳಿಗ್ಗೆ ತಿಂಡಿಗೂ ನೀವು ತಿನ್ಬೋದು. ಬಹಳ ರುಚಿಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ ವೆಜ್ ಮೋಮೋವನ್ನು ಹೇಗೆ ಮಾಡಿದೆ ಅಂತ. ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.